ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಂದು ನಡೆದಂತಹ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ನ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ಗಳನ್ನು ಮತ್ತು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಫಸ್ಟ್ ಮೇನಲ್ಲಿ ಏನು ಕೇಳಿದ್ದಾರೆ ನೋಡೋಣ. ಫಸ್ಟ್ ಕ್ವೆಶನ್ ನೋಡಿ, ಐ ಹ್ಯಾಡ್ ಡ್ಯಾಶ್ ಇಂಟರ್ವ್ಯೂ ವಿತ್ ಡ್ಯಾಶ್ ನಾವೆಲಿಸ್ಟ್ ಆ್ಯಂಡ್ ದ ಕ್ರಿಟಿಕ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಇಲ್ಲಿ ಇಂಟರ್ವ್ಯೂ ಅಂತ ಇದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ವೊವೆಲ್ ಸೌಂಡ್ ಇರೋದ್ರಿಂದ ನಾವು ಇಲ್ಲಿ ಆ್ಯನ್ ಅಂತೇಳಿ ಈಸಿಯಾಗಿ ಫಿಲ್ ಮಾಡ್ತಾ ಇದ್ದೇವೆ. ಐ ಹ್ಯಾಡ್ ಆ್ಯನ್ ಇಂಟರ್ವ್ಯೂ ವಿತ್ ಡ್ಯಾಶ್ ನಾವೆಲಿಸ್ಟ್ ಅಂತ ಇದೆ ಅಲ್ವಾ. ದ ನಾವೆಲಿಸ್ಟ್ ಯಾರ ಜೊತೆ ಅಂತೇಳಿ ನಮಗೆ ಡೆಫಿನೆಟ್ ಆಗಿ ಗೊತ್ತಿದೆ. ಸೊ ಡೆಫಿನೆಟ್ ಆರ್ಟಿಕಲ್ ದ ಅನ್ನ ಫಿಲ್ ಮಾಡಬೇಕು. ಸೊ ಆ್ಯನ್ ಮತ್ತು ದ ಇರತಕ್ಕಂಥದ್ದು ಆಪ್ಷನ್ ಸಿ ದಲ್ಲಿ. ಸೊ ದಟ್ ಈಸ್ ದ ಆನ್ಸರ್. ಅದೇ ರೀತಿ ಸೆಕೆಂಡ್ ನೋಡಿ, ಮೆನಿ ಪೀಪಲ್ ಕ್ವಾರಲ್ಡ್ ಡ್ಯಾಶ್ ದೆಮ್ಸೆಲ್ವ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಮೆನಿ ಪೀಪಲ್ ಅಂತ ಇದೆ ಅಂದರೆ ಸುಮಾರು ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಅಲ್ಲಿ ಕಾಣಿಸ್ತಾ ಇದ್ದಾರೆ. ಈ ರೀತಿ ಇದ್ದಾಗ ನಾವು ಅಮಾಂಗ್ ಅಂತಕ್ಕಂಥದ್ದನ್ನು ಬಳಸ್ತೇವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಅಮಾಂಗ್ ಅನ್ನು ಫಿಲ್ ಮಾಡಿ. ಒಂದು ವೇಳೆ ನೋಡಿ ಓನ್ಲಿ 2 ಪೀಪಲ್ ಕ್ವಾರಲ್ಡ್ ಅಂತ ಇದ್ದಿದ್ರೆ, ಮೆನಿ ಬದಲಾಗಿ 2 ಪೀಪಲ್ ಇದ್ದರೆ ನಾವು ಆಗ ಬಿಟ್ವೀನ್ ಅನ್ನು ಬಳಸಬೇಕಾಗಿತ್ತು ವಿದ್ಯಾರ್ಥಿಗಳೇ. ಯಾಕೆಂದರೆ ಕೇವಲ ಇಬ್ಬರು ವ್ಯಕ್ತಿಗಳಿದ್ದರೆ ಬಿಟ್ವೀನ್ ಬಳಸ್ತೇವೆ. ಇಬ್ಬರಿಗಿಂತ ಹೆಚ್ಚಿಗೆ ಇದ್ದರೆ ಅಮಾಂಗ್ ಅಂತಕ್ಕಂತಹ ಪ್ರಿಪೋಸಿಷನನ್ನು ನಾವು ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಥರ್ಡ್ ಒನ್ ನೋಡಿ, ಎ ಕಪ್ ಆಫ್ ಕಾಫಿ ಕಮ್ಸ್ ಬೈ ಚಾಯ್ಸ್ ಅಂತ ಇದೆ. ಫಿಗರ್ ಆಫ್ ಸ್ಪೀಚ್ ಕೇಳಿದ್ದಾರೆ ನೋಡಿ. ಎ ಕಪ್ ಆಫ್ ಕಾಫಿ ಕಮ್ಸ್ ನೋಡಿ, ಒಂದೇ ಥರ ಕ ಅಂತಕ್ಕಂತಹ ಸೌಂಡ್ ಏನಿದೆನೋ ಅದು ಇಲ್ಲಿ ರಿಪೀಟ್ ಬರ್ತಾ ಇದೆ. ಸೊ ಈ ರೀತಿ ಇದ್ರೆ ನಾವು ಎಲಿಟ್ರೇಷನ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಇನ್ನು ಫೋರ್ತ್ ಒನ್, ಮೈ ಫಾದರ್ ಲವ್ಸ್ ಟೇಕಿಂಗ್ ಟೀ ಎವ್ರಿ ಮಾರ್ನಿಂಗ್ ಅಂತ ಇದೆ. ದ ಅಪ್ರಾಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಲವ್ಸ್ ಅಂತ ಇದೆ ಅಂತಕ್ಕಂತಹ ಮೇನ್ ವರ್ಬನ್ನು ಗಮನಿಸ್ತೇವೆ ಮತ್ತು ಈ ಒಂದು ವರ್ಬ್ಗೆ ಎಸ್ ಅಂತ ಸೇರಿಕೊಂಡಿದೆ. ಅಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಅಂತ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ನಾವು ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಮಾಡ್ತೇವೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ನಾವು ನೆಗೆಟಿವ್ ಟ್ಯಾಗನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಸ್ಗೆ ನಾಟನ್ನು ಸೇರಿಸಬೇಕು ವಿದ್ಯಾರ್ಥಿಗಳೇ. ಸೊ ಡಸಂಟ್ ಅಂತ ಇರತಕ್ಕಂಥದ್ದು ಆಪ್ಷನ್ ಬಿ ಆಗಿದೆ, ಗಮನಿಸಬಹುದು. ಅದೇ ರೀತಿ ಮೈ ಫಾದರ್ಗೆ ಸೂಕ್ತವಾದ ಪ್ರನೌನ್ ಹಿ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 5ನೇ ಪ್ರಶ್ನೆ ನೋಡಿ, ದ ಕೋರ್ಟ್ ಡ್ಯಾಶ್ ದ್ಯಾಟ್ ಶಿ ವಾಸ್ ಇನ್ನೋಸೆಂಟ್ ಅಂತ ಇದೆ. ದ ಕರೆಕ್ಟ್ ವರ್ಬ್ ಅಂತ ಕೇಳಿದ್ದಾರೆ. ದ ಕೋರ್ಟ್ ನೋಡಿ, ಇಲ್ಲಿ ವಾಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಏನಿದೆನೋ ಇದರಿಂದ ನಮಗೆ ಪಾಸ್ಟ್ ಅಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಡಿಕ್ಲೇರ್ಡ್ ಅಂತಕ್ಕಂಥದ್ದನ್ನು ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಡಿಕ್ಲೇರ್ಡ್ ಇರತಕ್ಕಂಥದ್ದು ಆಪ್ಷನ್ ಬಿ. ಸೊ ದ್ಯಾಟ್ ಈಸ್ ದ ರೈಟ್ ಆನ್ಸರ್. 6th ನೋಡಿ, ಟು ಕಟ್ ಆಫ್ ಅ ಪಾರ್ಟ್ ಆಫ್ ಪರ್ಸನ್ಸ್ ಇನ್ಫೆಕ್ಟೆಡ್ ಬಾಡಿ ಅಂದರೆ ದೇಹದ ಯಾವುದಾದ್ರೂ ಇನ್ಫೆಕ್ಷನ್, ಬಾಡಿಯಲ್ಲಿ ಯಾವುದಾದ್ರೂ ಪಾರ್ಟ್ ಏನಾದರೂ ತೊಂದರೆಗೊಳಗಾಗಿದ್ದರೆ ಅದನ್ನು ಕಟ್ ಮಾಡಿ ತೆಗಿತಕ್ಕಂಥದ್ದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಆಂಪಿಟೇಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಸೆಕೆಂಡ್ ಮೇನ್ ನೋಡಿ, ಇಲ್ಲಿ ಏನು ಕೇಳಿದರೆ, ಅಬ್ಸರ್ವ್ ದ ರಿಲೇಷನ್ಶಿಪ್ ಇನ್ ದ ಫಸ್ಟ್ ಪೇರ್ ಆಫ್ ವರ್ಡ್ಸ್ ಅಂಡ್ ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಕಾರ್ಡಿಂಗ್ಲಿ ಇನ್ ದ ಫಾಲೋಯಿಂಗ್ ಅಂತ ಕೇಳಿದರೆ. ಸೊ ಇಲ್ಲಿ ಎನ್ಫೋರ್ಡ್ ಮತ್ತು ಎಂಬ್ರೆಸ್ಗೆ ಏನು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಬೋತ್ ದೇ ಆರ್ ಸಿನಾನಿಮ್ಸ್ ಅಥವಾ ಸಮಾನಾರ್ಥಕ ಪದಗಳಾಗಿದ್ದಾವೆ. ಸೊ ವೇಲ್ಡ್ ಅಂತಕ್ಕಂಥದ್ದಕ್ಕೆ ಸರೌಂಡ್ ಅಥವಾ ಕವರ್ ಅಂತಕ್ಕಂತಹ ಯಾವುದೇ ವರ್ಡನ್ನು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಅಥವಾ ಇದಕ್ಕೆ ಸಿನಾನಿಮ್ ಯಾವುದೇ ಬರೆದ್ರೂ ಕೂಡ ನೀವು ಮಾರ್ಕ್ಸನ್ನು ಪಡ್ಕೊಳ್ತೀರಾ. ಇನ್ನು ಟೆರೆಸ್ಟ್ರಿಯಲ್ ಮತ್ತು ಸೆಲೆಸ್ಟ್ರಿಯಲ್ ಅಂತಕ್ಕಂಥವು ಆಪೋಸಿಟ್ ವರ್ಡ್ಸ್ ಆಗಿದ್ದಾವೆ ವಿದ್ಯಾರ್ಥಿಗಳೇ. ಸೊ ಫ್ಯಾಕ್ಟ್ಗೆ ಫಿಕ್ಷನ್ ಅಂತ ನೀವು ಆಪೋಸಿಟ್ ವರ್ಡನ್ನು ಬರೀತೀರಾ. ಮೀಟ್ ಹೋಮೋಫೋನ್ ಆಗಿದ್ದಾವೆ ವಿದ್ಯಾರ್ಥಿಗಳೇ. ಸೊ ಚೆಕ್ ಮತ್ತು ಚೆಕ್ ಸ್ಪೆಲ್ಲಿಂಗನ್ನು ಗಮನಿಸ್ಬೋದು ನೀವು. ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ, ಮೀನಿಂಗ್ ಕೂಡ ಡಿಫ್ರೆಂಟ್ ಆಗುತ್ತೆ. ಸೊ ಇಲ್ಲಿ ಹೋಮೋಫೋನ್ ಇದಾಗಿದೆ. ಇನ್ನು 10th ಕ್ವೆಶ್ಚನ್ ನೋಡಿ, ಮೂವ್ಮೆಂಟ್ ಅಂತ ಇದೆ. ಮೂವ್ ಅಂತಕ್ಕಂಥದ್ದು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೂವ್ಮೆಂಟ್ ಅಂತಕ್ಕಂಥದ್ದು ನೌನ್ ಫಾರ್ಮ್, ಮೂವ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಅದೇ ರೀತಿ ಬ್ಯೂಟಿ ಅಂತಕ್ಕಂಥದ್ದು ನೌನ್ ಫಾರ್ಮ್ ಆಗುತ್ತೆ. ಇದರ ಒಂದು ವರ್ಬ್ ಫಾರ್ಮ್ ಬ್ಯೂಟಿಫೈ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಒಂದು ವೇಳೆ ಅಬ್ಜೆಕ್ಟಿವ್ ಪಾರ್ಟ್ ಆಗಿದ್ರೆ ಬ್ಯೂಟಿಫುಲ್ ಅಂತ ಬರಿತಾ ಇದ್ವಿ. ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ವರ್ಬ್ ಫಾರ್ಮ್, ಹಾಗಾಗಿ ಬ್ಯೂಟಿಫೈ ಅಂತ ಬರೀಬೇಕು. ಇದೇ ಸರಿಯಾಗಿರುವ ಉತ್ತರ ವಿದ್ಯಾರ್ಥಿಗಳೇ. ಇನ್ನು 11th ಕ್ವೆಶ್ಚನ್ ನೋಡಿ, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ದ ಬ್ಯಾಂಕ್ ಈಸ್ ಗಿವನ್ ದ ಲೋನ್ ಅಂತ ಇದೆ. ಸೊ ದ ಲೋನ್ ಈಸ್ ಬೀಯಿಂಗ್ ಗಿವನ್ ಬೈ ದ ಬ್ಯಾಂಕ್ ಅಂತ ನಮ್ಮ ಸೆಂಟೆನ್ಸ್ ರೆಡಿ ಆಗುತ್ತೆ ವಿದ್ಯಾರ್ಥಿಗಳೇ. ನೋಡಿ ಕೊಟ್ಟಿರೋ ಸೆಂಟೆನ್ಸನ್ನು ದ ಬ್ಯಾಂಕ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ, ಈಸ್ ಗಿವಿಂಗ್ ಅಂತಕ್ಕಂಥದ್ದು ವರ್ಬ್ ಆಗುತ್ತೆ. ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ವಿದ್ಯಾರ್ಥಿಗಳೇ. ಈಗ ಮೊದಲಿಗೆ ಏನು ಮಾಡಬೇಕು, ದ ಲೋನ್ ಅಂತಕ್ಕಂಥ ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕು. ಇಲ್ಲಿ ಗಮನಿಸಬಹುದು ದ ಲೋನ್ ಅಂತಕ್ಕಂಥದ್ದಿದೆ ಮತ್ತು ಸೂಟಬಲ್ ಆಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗುತ್ತೆ. ಈಸ್ ಅಂತಕ್ಕಂಥದ್ದು ನೋಡಿ, ದ ಲೋನ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ನಾವು ಬಳಸ್ತೇವೆ. ಇನ್ನು ನೋಡಿ, ವರ್ಬ್ ING ಫಾರ್ಮಲ್ಲಿ ಇರೋದ್ರಿಂದ ಬೀಯಿಂಗ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಮತ್ತು ಕೊಟ್ಟಿರೋ ನಾವು ವರ್ಬ್ ಏನಿದನ್ನು ಗಿವ್ ಅಂತಕ್ಕಂಥದ್ದು ಅದನ್ನು ಯಾವಾಗಲೂ ಕೂಡ V3 ಫಾರ್ಮಲ್ಲೇ ಬರೀಬೇಕು. ಹಾಗಾಗಿ ಗಿವನ್ ಅಂತ ಬರೆದಿದ್ದೇವೆ. ಇನ್ನು ಬೈ ಅಂತಕ್ಕಂತಹ ಪ್ರಿಪೋಸಿಷನ್, ಸಬ್ಜೆಕ್ಟ್ ದ ಬ್ಯಾಂಕ್ ಏನಿತ್ತು ಅದನ್ನು ಕೊನೆಗೆ ಬರೀಬೇಕಾಗುತ್ತೆ. ಇಲ್ಲಿ ದ ಬ್ಯಾಂಕನ್ನು ಕೊನೆಗೆ ಬರೆದಿದ್ದೇವೆ. ಸೊ ಇಟ್ ಈಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ.
ಇನ್ನು ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಅಂತ ಕೇಳಿದರೆ ದಕ್ಷಿಣಮೂರ್ತಿ ಅಟೆಂಡೆಡ್ ದ ಕಾನ್ಫರೆನ್ಸ್ ಇನ್ ಮುಂಬೈ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಅಂಡರ್ಲೈನ್ ಮಾಡಲಾಗಿಲ್ಲ, ಬಟ್ ಈ ವರ್ಡನ್ನು ನಾವು ಇಟಾಲಿಕಲ್ಲಿ ಕೊಟ್ಟಿರೋದ್ರಿಂದ ಇದೇ ವರ್ಡ್ಗೆ ಅಂಡರ್ಲೈನ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ತೇವೆ. ಸೊ ನೋಡಿ ಮುಂಬೈ ಅಂತ ಇದೆ. ಸೊ ಪ್ಲೇಸ್ ಆಗಿರೋದ್ರಿಂದ ನಾವು ಏನು ಮಾಡಬೇಕು, ವೇರ್ ಅಂತಕ್ಕಂತಹ WH ವರ್ಡನ್ನು ತೆಗೆದುಕೊಂಡು ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಗಮನಿಸ್ಬೋದು, ವೇರ್ ಅಂತ ನಾವು ತೆಗೆದುಕೊಂಡಿದ್ದೇವೆ. ಇದಾದ ತಕ್ಷಣ ನಾವು ಒಂದು ಸೂಕ್ತವಾಗಿರತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗುತ್ತೆ. ನೋಡಿ ಕೊಟ್ಟಿರುವ ವರ್ಬ್ ಅಟೆಂಡೆಡ್ ಅಂತ ಇದೆ ಅಲ್ವಾ ವಿದ್ಯಾರ್ಥಿಗಳೇ, ಇದು ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂತಹ ವರ್ಬ್ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ನಾವು ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತಾ ಇದ್ದೇವೆ. ಒಂದು ವೇಳೆ ದಕ್ಷಿಣಮೂರ್ತಿ ಅಟೆಂಡ್ಸ್ ಅಂತ ಪ್ರೆಸೆಂಟ್ ಫಾರ್ಮಲ್ಲಿ ಇದ್ರೆ ನಾವು ವೇರ್ ಡಸ್ ಅಂತ ಆಗ್ತಾ ಇತ್ತು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಪಾಸ್ಟ್ ಇರೋದ್ರಿಂದ ವೇರ್ ಡಿಡ್ ಅಂತ ತೆಗೆದುಕೊಳ್ತೇವೆ. ಅದೇ ರೀತಿ ದಕ್ಷಿಣಮೂರ್ತಿ ನೆಕ್ಸ್ಟ್ ಬರೀತೇವೆ ಮತ್ತು ಅಟೆಂಡ್ ನೋಡಿ ಅಟೆಂಡೆಡ್ ಇದ್ದಿದ್ದನ್ನು ನಾವು ಅಟೆಂಡ್ ಅಂತ ಮಾತ್ರ ಬರೀತಾ ಇದ್ದೇವೆ. ಇದನ್ನು ಕೂಡ ನೀವು ಸರಿಯಾಗಿ ಗಮನಿಸಬೇಕು, ಯಾಕೆಂದರೆ ನಾವು ಇಲ್ಲಿ ಆಲ್ರೆಡಿ ಡಿಡ್ ಅಂತ ಪಾಸ್ಟ್ ಟೆನ್ಸಲ್ಲಿ ತೆಗೆದುಕೊಂಡಿದ್ದೇವೆ. ಫಾರ್ ದ್ಯಾಟ್ ರೀಸನ್ ವಿ ಅಗೇನ್ ಡೋಂಟ್ ಯೂಸ್ ಅಟೆಂಡೆಡ್ ಫಾರ್ಮ್ ಅಥವಾ ಪಾಸ್ಟ್ ಟೆನ್ಸ್ ಫಾರ್ಮನ್ನು. ಇನ್ನು ಉಳಿದಿರ್ತಕ್ಕಂಥ ಪಾರ್ಟ್ ದ ಕಾನ್ಫರೆನ್ಸನ್ನು ಆ್ಯಸ್ ಇಟ್ ಈಸ್ ಬರೀತೇವೆ. ಅಂಡರ್ಲೈನ್ ಪಾರ್ಟ್ ಏನಿತ್ತು ಅದನ್ನು ಮತ್ತೆ ಬರೆಯೋಕ್ಕೆ ಹೋಗಬಾರ್ದು, ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು ವಿದ್ಯಾರ್ಥಿಗಳೇ. ಇನ್ನು ಟ್ರಾನ್ಸ್ಫಾರ್ಮ್ ದ ಫಾಲೋಯಿಂಗ್ ಇಂಟು ಅಸರ್ಟಿವ್ ಸೆಂಟೆನ್ಸ್ ಅಂತ 13ನೇ ಕ್ವಶನ್ ಅನ್ನು ಕೇಳಿದ್ದಾರೆ. ಹೌ ಬ್ಯೂಟಿಫುಲ್ ದ ನೇಚರ್ ಈಸ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ ಇದು ಏನು ಈ ಸೆಂಟೆನ್ಸನ್ನು ನಾವೇನು ಮಾಡಬೇಕು ಅಂದರೆ ಅಸರ್ಟಿವ್ ಸೆಂಟೆನ್ಸಲ್ಲಿ ಬರೀಬೇಕಾಗುತ್ತೆ. ಕೊಟ್ಟಿರ್ತಕ್ಕಂಥದ್ದು ಇಂಟರ್ಜೆಕ್ಷನ್ ಸೆಂಟೆನ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಮೊದಲಿಗೆ ಏನು ಮಾಡಬೇಕು ಅಂತ ನೋಡಿ ದ ನೇಚರ್ ಅಂತ ಬರ್ಕೊಂಡಿದ್ದೇವೆ, ದ ನೇಚರ್ ಈಸ್ ಅಂತ ಬರ್ಕೊಳ್ತೇವೆ. ವೆರಿ ಬ್ಯೂಟಿಫುಲ್ ಅಂತ ಬರೆದ್ರೆ ವಿದ್ಯಾರ್ಥಿಗಳೇ ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ವಾಟ್ ಡಿಡ್ ದ ಐಡಲ್ ಮ್ಯಾನ್ ಮೇಕ್ ಫಾರ್ ದ ಗರ್ಲ್ ದ ಸೆಕೆಂಡ್ ಟೈಮ್ ಅಂತ ಇದೆ. ರಿಬ್ಬನ್ಸ್, ಕಲರ್ಫುಲ್ ರಿಬ್ಬನ್ಸನ್ನು ಅವನು ಮತ್ತೊಂದು ಸರಿ ಏನು ಮಾಡಿಕೊಡ್ತಾನೆ, ರೆಡಿ ಮಾಡಿಕೊಡ್ತಾನೆ. ಸೊ ರಿಬ್ಬನ್ಸ್ ಅಂತಕ್ಕಂಥದ್ದು. 15th ಒನ್ ನೇಮ್ ದ 2 ಟೀಮ್ಸ್ ಆಫ್ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅಂತ ಇದೆ. ಅಂದರೆ 2 ಟೀಮ್ಗಳು ಯಾವ ವಿಲೇಜ್ ಕ್ರಿಕೆಟ್ ಮ್ಯಾಚಲ್ಲಿ ಮ್ಯಾಚ್ ಆಡಿದ್ವು ಅಂತಕ್ಕಂಥದ್ದು. ಮೊದಲನೇದು ದ ಲಂಡನ್ ಟೀಮ್ ಅಂತಕ್ಕಂಥದ್ದು, ಎರಡನೇದು ದ ಫಾರ್ಡಂಡನ್ ವಿಲೇಜ್ ಟೀಮ್ ಅಂತಕ್ಕಂಥದ್ದು. ನೆನಪಿಟ್ಕೊಳ್ಳಿ, ದ ಲಂಡನ್ ಟೀಮ್ ಆ್ಯಂಡ್ ದ ಫಾರ್ಡಂಡನ್ ವಿಲೇಜ್ ಟೀಮ್, ಈ 2 ಟೀಮ್ಗಳ ಹೆಸರನ್ನು ಬರೀಬೇಕು. ಇನ್ನು ಹೂ ಆರ್ ವರ್ಕಿಂಗ್ ಹಾರ್ಡ್ ಟು ಮೇಕ್ ಪೀಪಲ್ ಪ್ಯಾಸಿವ್ ಕನ್ಸ್ಯೂಮರ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಅಡ್ವರ್ಟೈಸರ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್ ಅಂತ ಬರೀರಿ. ಸೆಂಟೆನ್ಸಲ್ಲೇ ಬರೆಯೋದಾದರೆ ಅಡ್ವರ್ಟೈಸರ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್ ಆರ್ ವರ್ಕಿಂಗ್ ಹಾರ್ಡ್ ಟು ಮೇಕ್ ಪೀಪಲ್ ಪ್ಯಾಸಿವ್ ಕನ್ಸ್ಯೂಮರ್ಸ್ ಅಂತ ನೀವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 17th ನೋಡಿ, ಹೌ ಡಸ್ ದ ನೇಬರ್ ಕ್ಯಾರಿಂಗ್ ಎ ಸ್ಟೋನ್ ಇನ್ ಈಚ್ ಹ್ಯಾಂಡ್ ಅಪಿಯರ್ ಟು ದ ಪೊಯೆಟ್ ಅಂತ ಇದೆ. ಸೊ ನೀವೇನು ಬರಿಬೋದು ಅಂದರೆ ದ ನೇಬರ್ ಕ್ಯಾರಿಂಗ್ ಅ ಸ್ಟೋನ್ ಇನ್ ಈಚ್ ಹ್ಯಾಂಡ್ ಅಪಿಯರ್ ಟು ದ ಪೊಯೆಟ್ ಆ್ಯಸ್ ಎ ಸ್ಟೋನ್ ಏಜ್ ಮ್ಯಾನ್ ಅಂತ ನೀವು ಬರಿಬೇಕು ವಿದ್ಯಾರ್ಥಿಗಳೇ. ಅಂದರೆ ಶಿಲಾಯುಗದ ಆದಿಮಾನವನ ತರಹ ಕಾಣಿಸ್ತಾ ಇದ್ದ ಅಂತಕ್ಕಂತಹ ಮೀನಿಂಗ್ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನು 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಗ್ರಾಮರ್ ಕ್ವಶನ್ಸ್ಗಳು ನೋಡಿ ಏನೇನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳಿದ್ದಾರೆ, ಗಮನಿಸಬಹುದು. ಸ್ವಾಮಿ ವಿವೇಕಾನಂದ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಲಾಸಫರ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ನೋಡಿ ಇಲ್ಲಿ ಒನ್ ಆಫ್ ದ ಅಂತ ಕೊಟ್ಟಿದ್ದಾರೆ ಅಂದ ತಕ್ಷಣವೇ ನಮಗೆ ಪಾಸಿಟಿವ್ ಡಿಗ್ರಿಲಿ ವೆರಿ ಫ್ಯೂ ಅನ್ನು ಬಳಸಬೇಕು ಅಂತ ನಾನು ಆಲ್ರೆಡಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಏನು ಮಾಡಿ ಹಾಕಿದ್ದೀನೋ ಅದರಲ್ಲಿ ಡಿಟೇಲ್ ಆಗಿ ಇದನ್ನು ಯಾವ ರೀತಿ ಫ್ರೇಮ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೇನೆ. ಸೊ ಆ ವಿಡಿಯೋವನ್ನು ವಾಚ್ ಮಾಡಿಕೊಂಡು ಈ ಒಂದು ಕ್ವಶನ್ಗೆ ಆನ್ಸರ್ನ ನೀವು ಈಸಿಯಾಗಿ ಕಂಡುಹಿಡಿಬೋದಾಗುತ್ತೆ. ಸೊ ಅದನ್ನು ಸರಿಯಾಗಿ ವಾಚ್ ಮಾಡಿ, ನಿಮ್ಮ ಮೇನ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಪಾಸಿಟಿವ್ ಡಿಗ್ರಿಗೆ ಏನು ಮಾಡ್ಬೋದು ನೋಡಿ, ವೆರಿ ಫ್ಯೂ ಫಿಲಾಸಫರ್ಸ್ ಇನ್ ಇಂಡಿಯಾ ಆರ್ ಆ್ಯಸ್ ಗ್ರೇಟ್ ಆ್ಯಸ್ ಸ್ವಾಮಿ ವಿವೇಕಾನಂದ ಆಗುತ್ತೆ. ಅದೇ ರೀತಿ ಕಂಪ್ಯಾರಿಟಿವ್ ಫಾರ್ಮಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸ್ಬೋದು ಮೆನಿ ಅದರ್ ಅಂತಕ್ಕಂಥದ್ದು ಬರುತ್ತೆ. ಅದನ್ನು ನೆನಪಿಟ್ಕೊಳ್ಳಿ, ಸೂತ್ರ ಕೊಟ್ಟಿದ್ದೇನೆ, ಇದಕ್ಕೆ ನೀವು ಗಮನಿಸ್ಬೋದು ಆ ವಿಡಿಯೋದಲ್ಲಿ. ಸ್ವಾಮಿ ವಿವೇಕಾನಂದ ಈಸ್ ಗ್ರೇಟರ್ ದ್ಯಾನ್ ಮೆನಿ ಅದರ್ ಫಿಲಾಸಫರ್ಸ್ ಇನ್ ಇಂಡಿಯಾ ಅಂತ ಆಗುತ್ತೆ. ನೋಡಿ ಗ್ರೇಟರ್ ದ್ಯಾನ್ ಅಂತಕ್ಕಂತಹ ಅಬ್ಜೆಕ್ಟಿವ್ ಪಾರ್ಟನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಪಾಸಿಟಿವ್ ಅಂದರೆ ಆ್ಯಸ್ ಗ್ರೇಟ್ ಆ್ಯಸ್ ಅಂತಕ್ಕಂಥದ್ದನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಇವುಗಳನ್ನೆಲ್ಲವನ್ನು ಕೂಡ ನಾನು ಸೂತ್ರಗಳಲ್ಲಿ ಹೇಳ್ಕೊಟ್ಟಿದ್ದೇನೆ, ಅದನ್ನು ಸರಿಯಾಗಿ ಗಮನಿಸಿ. ಇನ್ನು 26th ಕ್ವೆಶ್ಚನ್ ನೋಡಿ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಮೂರ್ತಿ ಸೆಡ್ ಐ ಟಾಟ್ ಇಂಗ್ಲೀಷ್ ಇನ್ ಮೈ ಸ್ಕೂಲ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನಾವೇನು ಬರಿಬೋದು, ಮೂರ್ತಿ ಸೆಡ್ ದ್ಯಾಟ್ ಅಂತ ಮೊದಲಿಗೆ ಬರ್ಕೊಂಡ ತಕ್ಷಣ ನೋಡಿ ಪ್ರನೌನ್ ಐ ಇರೋದೇನಾಗಿದೆ, ಹಿ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಟಾಟ್ ಅಂತಕ್ಕಂಥದ್ದು ನೋಡಿ ವಿದ್ಯಾರ್ಥಿಗಳೇ, ಇದು V2 ಫಾರ್ಮ್ ಆಗಿದೆ. V2 ಫಾರ್ಮ್ ಅಂದ ತಕ್ಷಣವೇ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಹ್ಯಾಡನ್ನು ಬರ್ಕೊಂಡು ಪ್ಲಸ್ V3 ಫಾರ್ಮನ್ನು ಅಂದರೆ ಯಾವ ವರ್ಬ್ ಇರುತ್ತೋ ಅದನ್ನು V3 ಫಾರ್ಮಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಟಾಟ್ ಅಂತಕ್ಕಂಥದ್ದು ಹ್ಯಾಡ್ ಅಂತ ಬರ್ಕೊಂಡಿದ್ದೇವೆ ಮತ್ತು ಟಾಟ್ಗೆ V3 ಫಾರ್ಮ್ ಟಾಟ್ ಅಂತ ಆಗುತ್ತೆ. ಟೀಚ್ ಟಾಟ್ ಅಂತೇಳಿ, ಸೊ ಹ್ಯಾಡ್ ಟಾಟ್ ಅಂತ ಆಗುತ್ತೆ. ಇಂಗ್ಲೀಷ್ ಅಂತ ಆ್ಯಸ್ ಇಟ್ ಈಸ್ ಬರೆದಿದ್ದೇವೆ. ಇನ್ ಮೈ ಇರೋದನ್ನು ನೋಡಿ ವಿದ್ಯಾರ್ಥಿಗಳೇ, ಹಿಜ್ ಸ್ಕೂಲ್ ಅಂತ ನಾವು ಬರಿತಾ ಇದ್ದೇವೆ. ಪ್ರನೌನ್ ಕೂಡ ಚೇಂಜ್ ಆಗಿದೆ, ಗಮನಿಸಬಹುದು. ಇನ್ನು ಸ್ಕೂಲ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಇನ್ನು ಕ್ವಶನ್ ನಂಬರ್ 27 ನೋಡಿ, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಆ್ಯಸ್ ಸೂನ್ ಆ್ಯಸ್ ಮತ್ತು ನೋ ಸೂನರ್ ದ್ಯಾನ್ಗಳನ್ನು ಯೂಸ್ ಮಾಡಿ ಈ ಸೆಂಟೆನ್ಸನ್ನು ಕಂಬೈನ್ ಮಾಡಿ ಅಂತ ಕೇಳಿದ್ದಾರೆ. ದ ಥೀಫ್ ಸಾ ದ ಪೊಲೀಸ್ ಹಿ ರ್ಯಾನ್ ಅವೇ ಅಂತ ಇದೆ. ಸೊ ಮೊದಲಿಗೆ ನಾವೇನು ಸಿಂಪಲ್ ಆಗಿ ಆ್ಯಸ್ ಸೂನ್ ಆ್ಯಸ್ ಅನ್ನು ಈ ಸೆಂಟೆನ್ಸ್ಗೆ ಸೇರಿಸಬೇಕು ನೋಡಿ.
ಆ್ಯಸ್ ಸೂನ್ ಆ್ಯಸ್ ಅಂತ ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಇದ್ದಾವೆ. ಇನ್ನು ಫಸ್ಟ್ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ದ ಥೀಫ್ ಸಾ ದ ಪೊಲೀಸ್ ಅಂತೇಳಿ ನೋಡಿ ಗಮನಿಸ್ಬೋದು, ದ ಥೀಫ್ ಸಾ ದ ಪೊಲೀಸ್ ಅಂತ. ಇನ್ನು ಸೆಕೆಂಡ್ ಸೆಂಟೆನ್ಸ್ ಬರೆಯೋದಕ್ಕಿಂತ ಮೊದಲು ಒಂದು ಕಾಮವನ್ನು ಹಾಕಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ಕಾಮವನ್ನು ನಾವು ಇಲ್ಲಿ ಬಳಸಿದ್ದೇವೆ ಗಮನಿಸ್ಬೋದು. ಮತ್ತು ಸೆಕೆಂಡ್ ಸೆಂಟೆನ್ಸನ್ನು ಇಲ್ಲಿ ಕ್ಯಾಪಿಟಲ್ ಲೆಟರ್ ಏನಿತ್ತು ಅದನ್ನು ಸ್ಮಾಲ್ ಲೆಟರಲ್ಲಿ ಬಳಸಬೇಕು. ಇಲ್ಲಿ ಗಮನಿಸಿ, ಹಿ ಅಂತಕ್ಕಂಥದ್ದು ಸ್ಮಾಲ್ ಲೆಟರಲ್ಲಿದೆ, ಹಿ ರ್ಯಾನ್ ಅವೇ ಅಂತ ಬರೀತೇವೆ. ಸೊ ಆ್ಯಸ್ ಸೂನ್ ಆ್ಯಸ್ ದ ಥೀಫ್ ಸಾ ದ ಪೊಲೀಸ್ ಹಿ ರ್ಯಾನ್ ಅವೇ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಅದೇ ರೀತಿ ನೋ ಸೂನರ್ ದ್ಯಾನ್ ಅನ್ನು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನು ಸರಿಯಾಗಿ ಗಮನಿಸ್ತಾ ಹೋಗಿ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ರಿಯಾಪದ ಏನಿದೆ ನಾವು ಅದು ಪಾಸ್ಟ್ ಟೆನ್ಸಲ್ಲಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಸಾ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ಸಿ ಅಂತಕ್ಕಂತಹದ್ದು ಪ್ರೆಸೆಂಟ್ ಫಾರ್ಮ್ ಮತ್ತು ಸಾ ಅಂತಕ್ಕಂಥದ್ದು ಪಾಸ್ಟ್ ಫಾರ್ಮ್ ವಿದ್ಯಾರ್ಥಿಗಳೇ. ಇದು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಸೊ ಸಾ ಅಂದ ತಕ್ಷಣನೇ ನಮಗೆ ನೋ ಸೂನರ್ನ ಬಳಸಬೇಕಾದ್ರೆ ಡಿಡ್ ಅಂತಕ್ಕಂಥದ್ದು ನೆನಪಿರಲಿ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ನೋ ಸೂನರ್ ಡಿಡ್ ಅಂತ ನಾನು ಬಳಸಿದ್ದೇನೆ, ಇದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ನೋ ಸೂನರ್ ಡಿಡ್ ನೋಡಿ ದ ಥೀಫ್, ಇಲ್ಲಿ ನೋಡಿ ಸಿ ನಾವು ಸಾ ಇದ್ದದ್ದನ್ನು ಸಿ ಅಂತ ಬರಿತಾ ಇದ್ದೇವೆ. ಯಾಕೆಂದರೆ ಇಲ್ಲಿ ಆಲ್ರೆಡಿ ಡಿಡ್ ಅನ್ನು ಬಳಸಿರೋದ್ರಿಂದ ಒಂದೇ ಸರಿ ನಾವು ಪಾಸ್ಟ್ ಟೆನ್ಸಲ್ಲಿ ವರ್ಬನ್ನು ಬರಿಬೇಕಾಗುತ್ತೆ. ನೋ ಸೂನರ್ ಡಿಡ್ ದ ಥೀಫ್ ಸಿ ಅಂತ ಆಯಿತು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ದ ಪೊಲೀಸ್ ಅಂತ ಬರೆದ ಮೇಲೆ ಯಾವುದೇ ಒಂದು ಕಾಮವನ್ನು ಕೊಡೋ ಹಾಗಿಲ್ಲ, ಅಲ್ಲಿ ನಾವು ದ್ಯಾನ್ ಅನ್ನು ಬಳಸ್ತೇವೆ. ಅಂದರೆ ಫಸ್ಟ್ ಸೆಂಟೆನ್ಸ್ ಮುಗಿದ ತಕ್ಷಣವೇ ಫುಲ್ ಪಾಯಿಂಟ್ ಏನಿತ್ತು ಆ ಸ್ಥಾನದಲ್ಲಿ ನಾವು ದ್ಯಾನ್ ಅಂತ ಬರೀಬೇಕು. ಮತ್ತು ಸೆಕೆಂಡ್ ಸೆಂಟೆನ್ಸನ್ನು ಕ್ಯಾಪಿಟಲ್ ಲೆಟರ್ಲಿ ಏನು ಹಿ ಇತ್ತಲ್ವ ಅದನ್ನು ಸ್ಮಾಲ್ ಲೆಟರ್ಲಿ ಬರೆದುಕೊಂಡು ಉಳಿದಿರ್ತಕ್ಕಂತಹ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಬರಿತೇವೆ, ಹಿ ರ್ಯಾನ್ ಅವೇ ಅಂತೇಳಿ. ಸೊ ಇಷ್ಟು ಮಾಡಿದರೆ ನಿಮಗೆ ಇಲ್ಲೂ ಕೂಡ 1 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇವಿಷ್ಟು 1 ಅಂಕದ ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಉಳಿದಿರತಕ್ಕಂತಹ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ವಿ ವಾಂಟ್ ಆನ್ಸರ್ಸ್ ಅಂತ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಆ ಒಂದು ಕ್ವೆಶನ್ಸ್ಗಳಿಗೂ ಕೂಡ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ನಮ್ಮ ಚಾನಲಲ್ಲಿ ಮಾಡಲಾಗುತ್ತೆ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಉಳಿದಿರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೂ ನಿಮಗೆ ಒಳ್ಳೆಯದಾಗಲಿ, ಒಳ್ಳೆಯ ಅಂಕಗಳು ಬರಲಿ ಅಂತ ವಿಶ್ ಮಾಡ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಬಾಯ್ ಬಾಯ್.